ನಮ್ಮ ಏನು ಶಿವಮೊಗ್ಗದಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಯಿತು. ಯಡಿಯೂರಪ್ಪನ ಬಾಡಿಗೆ ಗುಂಡಾಗಳು ಅವತ್ತು ಶಿವಮೊಗ್ಗದಲ್ಲಿ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟರು. ನೀವು ಮೀಡಿಯಾ ಅವರು ನನಗೆ ಅವತ್ತು ಸೇವ್ ಮಾಡಿ ನನ್ನ ಅವತ್ತು ಬಚಾವ್ ಮಾಡಿದ್ರು. ಇವತ್ತು ಮೀಡಿಯಾ ಅವರು ಬಚಾವ್ ಮಾಡೋಕ್ಕಾಗಲಿಲ್ಲ, ಯಾರೂ ಬಚಾವ್ ಮಾಡೋಕ್ಕಾಗಲಿಲ್ಲ. ನನ್ನ ಅವರು ಬಂದು ಕಳ್ಳರ ರೀತಿ ಯಡಿಯೂರಪ್ಪನ ಬಾಡಿಗೆ ಗುಂಡಾಗಳು ಕಳ್ಳರ ರೀತಿಯಲ್ಲಿ ಬಂದು ನೋಡಿ ಇದು ಸರಿ ಇಲ್ಲ ಅಂತ ಹೇಳಿ ಬಂದು ನನ್ನ ಮೇಲೆ 2 ಬಾಟಲ್ನಲ್ಲಿ ದೊಡ್ಡ ಬಾಟಲ್ನಲ್ಲಿ ಈ ಚಾಕ್ಲೇಟ್ ಬರುತ್ತಲ್ಲ ಆ ಬಾಟಲ್ನಲ್ಲಿ ನನ್ನ ಮೇಲೆ ಮಡ್ ಆಯಿಲ್ ಹಾಕ್ಬಿಟ್ಟು ಹೋಗಿದ್ದಾರೆ. ನೋಡಿ ಇದು ಮಡ್ ಆಯಿಲ್ನೇ ಸಡನ್ ಆಗಿ ಹಾಕಿದ್ದಾರೆ. ಬಂದು ಅವರು ಪತ್ರಕರ್ತರ ತರನೇ ಕೂತಿದ್ರು, ಬೇರೆ ತರ ಅಲ್ಲ, ನಮ್ಮ ಮನೆಯವ್ರ ತರನೇ ಬಂದು ಪತ್ರಕರ್ತರ ಕೂತು ನಮ್ಮ ಮಡ್ ಆಯಿಲ್ ಹಾಕಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲಿದೆ, ನ್ಯಾಯ ಎಲ್ಲಿದೆ ನಾನು ಕೇಳಬೇಕಾಗಿದೆ. ಇವತ್ತು ಯಡಿಯೂರಪ್ಪನವ್ರಿಗೆ ನಾಚಿಕೆ ಆಗಬೇಕು. ನೀವು ನಿಜವಾಗ್ಲೂ ಯಡಿಯೂರಪ್ಪನವರೇ ನೇರವಾಗಿ ಮುಂದೆ ಬಂದು ವಾರ್ ಮಾಡಿ. ಹಿಂದೆ ವಾರ್ ಮಾಡ್ತೀರಿ ಯಡಿಯೂರಪ್ಪನವ್ರೆ? ಡೈರೆಕ್ಟ್ ಆಗಿ ಬಂದು ನನಗೆ ಚೂರಿ ಹಾಕಿ ನಾನು ಒಪ್ಕೋತೀನಿ ಯಡಿಯೂರಪ್ಪನವರು ಅಂತ. ಇದು ನಾಚಿಕೆ, ನಿಜವಾಗ್ಲೂ ನಾಚಿಕೆಡಿನ ಸಂಗತಿ. ಮತ್ತೆ ಇದೊಂದು ಕೆಟ್ಟ ಒಂದು ಸಂಪ್ರದಾಯ. ಈಗಾಗಲೇ ಇದು 2ನೇ ಸಲ ಆಗಿದೆ. ನಾನು ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತೆ ಯಡಿಯೂರಪ್ಪನವರು ಇವತ್ತು ಏನು ಸಿಎಂ ಆಗಬೇಕು ಅಂತ ಹೇಳಿ 2018ಕ್ಕೆ ಸಿಎಂ ಆಗಬೇಕು ಅಂತ ಹೇಳಿ ಸಿಬಿಐನ ಕೊಂಡ್ಕೊಂಡು ಇವತ್ತು ಕ್ಲೀನ್ ಚಿಟ್ ತಗೊಂಡಿದ್ದಾರೆ. ಅವ್ರನ್ನ ಸಿಎಂ ಆಗ್ಲಿಕ್ಕೆ ಕೂಡ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು.